ದೇವರು ನಮಗಿಲ್ಲೊಂದು ಜನ್ಮ ಕೊಟ್ಟಿಲ್ಲ. ನಾವ್ಯಾರೂ ಇಲ್ಲಿ ಗೂಗಲ್ನಾಗ ಅಪ್ಲಿಕೇಶನ್ ಹಾಕಿ ಇದ ಊರಾಗ ಹುಟ್ಟಬೇಕಂತ ಹುಟ್ಟಿ ಬಂದಿಲ್ಲ, ಅಥವಾ ಆಧಾರ್ ಕಾರ್ಡ್ ತೋರ್ಸಿರೇ ಬಂದಿಲ್ಲ. ಇಂಥವ್ರು ಹೊಟ್ಟಿಯೊಳಗೆ ಹುಟ್ಟಬೇಕು, ಗಂಡಾಗಿ ಹುಟ್ಟಬೇಕು, ಹೆಣ್ಣಾಗಿ ಹುಟ್ಟಬೇಕಂತೇನಿಲ್ಲ. ಇಟ್ ವಾಸ್ ಪ್ರೀ ಡಿಟರ್ಮಿನ್ಡ್. ಅದು ಇತ್ತು, ಬಂದೈತಷ್ಟೇ. ಅಂದ್ರೆ ಹುಟ್ಟು ನಮ್ಮ ಕೈಯಲ್ಲಿಲ್ಲ. ಮತ್ತು ನಾವಿಲ್ರಿ ಆರಾಮೈತಿ, ಎಲ್ಲ ಚಲೋ, ಈ ವರ್ಷ ಮಳಿ ಬೆಳಿ ಬೇಷಾಗೈತಿ, ಒಂದು 400-500 ವರ್ಷ ಆರಾಮ್ ಇರ್ಬೇಕಂದ್ರೆ ಏನ್ರ ನಮ್ಮ ಕೈಯಾಗೈತೆ? ಅದು ನಮ್ಮ ಕೈಯಾಗಿಲ್ಲ. ದೇವರು ಇವೆರಡು ತನ್ನ ಕೈಯಾಗಿ ಇಟ್ಕೊಂಡಾನ. ಹುಟ್ಟ ಸಾವ ಇವೆರಡೂ ತನ್ನ ಕೈಯಾಗಿ ಇಟ್ಟುಕೊಂಡು ಈ ಹುಟ್ಟು ಸಾವುಗಳ ಮಧ್ಯದ ಬದುಕು ನಮ್ಮ ಉಡಿಯೊಳಗಿಟ್ಟ ಕಳಿಸ್ಯಾನವ ದೇವರು. ಇದು ಬದುಕುವ ಕಲಾ. ಇದು ನಮ್ಮ ನೋಡಿ ಹೆಂಗೆ ಬದುಕ್ತಿಯಪ್ಪ ಬದುಕು ಅಂತ. ಈ ಬದುಕಷ್ಟೇ ನಮ್ಮ ಉಡಿಯೊಳಗಿಟ್ಟಾನ. ಇಲ್ಲಿ ಮನುಷ್ಯ ಹೇಗೆ ಬದುಕೋದು? ವಿವೇಕಪೂರ್ಣವಾಗಿ ಬದುಕಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮುಟ್ಟಬೇಕು, ಯಾವುದು ಮುಟ್ಟಬಾರದು, ಇದು ತಿಳ್ಕೊಂಡು ಬದುಕೋದು ವಿವೇಕ. ಇದು ಮನುಷ್ಯಗೆ ಗೊತ್ತಾಗೋದಿಲ್ಲ ಯಾವುದು ಮುಟ್ಟಬೇಕು, ಯಾವುದು ಮುಟ್ಟಬಾರದು. ನೀವು ಸುಮ್ಮನೆ ಒಂದು ನಿಮ್ಮ ತಿಪ್ಪಿ ಇರ್ತೈತಿ, ತಿಪ್ಪಿ 20x20 20 ಫೀಟ್ ಬೈ 20 ಫೀಟ್ ತಿಪ್ಪಿ ಇರ್ತೈತಿ. ತಿಪ್ಪ್ಯಾಗ ಕೋಳಿ ಕೆಬರ್ತಿರ್ತಾವ ನೋಡಿ, ಕಾಲೇ 20 ಬೈ 20 ಫೀಟ್ ಇರುವಂಥ ತಿಪ್ಪಿ ಕೆಬರಿದ ಕೋಳಿ 20 ಫೀಟು ಕೆಬರಿತದು ಕಾಲೇ. ಆದ್ರೆ ಕೆಬರಿ 20 ಫೀಟ್ ಇರುವಂಥ ಕಸ ಮುಟ್ಟಲಿಲ್ಲ. ಜೋಳದ ಕಾಳು ಮುಟ್ಟುತ್ತೆ ಹೊರತು ಕಸ ಮುಟ್ಟಲಿಲ್ಲ. ಇದು ಆಯ್ತು ಬದುಕುವ ಕಲಾ. ಇದು ಅದಕ್ಕೆ ದೇವರು ನಮಗೊಂದು ಬದುಕು ಕೊಟ್ಟಾನಲ್ಲ, ವಿವೇಕ ಪೂರ್ಣವಾಗಿ ಬದುಕುವುದು. ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಜೀವನ ಇದೊಂದು ಪೂಜೆಯಾಗಬೇಕು ಅಂದ್ರೆ ಶರಣರು ಈ ಜೀವನವನ್ನ ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಅನುಭವಿಸುವುದು, ಆನಂದಿಸುವುದು, ಆರಾಧಿಸುವುದು ಜೀವನವೇ ಒಂದು ಪೂಜೆಯಾಗಬೇಕು. ಇದು ವಿಶ್ವಾತ್ಮನ ಪೂಜೆ ಬದುಕು. ಆ ದಿವ್ಯಾತ್ಮನ ಪೂಜೆ ನಮ್ಮ ಬದುಕು. ಹೇಗೆ ಪೂಜಿಸುವುದು ಇದನ್ನು? ಪೂಜೆ ಅಂದರೆ ಏನು? ಯಾವುದರಿಂದ ವಿಶ್ವ ಚೈತನ್ಯದ ಪೂಜೆಯನ್ನು ಮಾಡುವುದು ಅಂದ್ರೆ, ಗುರುಗಳ ಪೂಜೆ ಮಾಡೋದು ನಮಗೆ ಹೇಳ್ತೀರ, ನಾವು ದಿವಸ ಮಾಡ್ತೀವಿ. ನಾವು ದೇವ್ರ ಮೇಲೆ ನೀರು ಉಗ್ಗೀವಿ, ಹಾಕೋದವ್ರು ಕಡಿಮೆ. ನೀರು ಹಾಕೀವಿ, ತುಪ್ಪದ ದೀಪ ಹಚ್ಚೀವಿ, ಊದಿನ ಕಡ್ಡಿ ಹಚ್ಚೀವಿ, ನೈವೇದ್ಯ ಹಿಡಿದೀವಿ. ನಾವು ಮಾಡಿಲ್ಲೇನು ಪೂಜೆ ನಮಗೆ ಹೇಳ್ತಿರಲ್ಲ. ಯಾವುದರಿಂದ ದೇವನ ಪೂಜೆ ಹೇಳಿ? ನಾವು ಯಾವ ದೇವನಿಗಾಗಿ ಜಲದ ಅಭಿಷೇಕ ಮಾಡ್ತೇವಲ್ಲ, ಏನು ದೇವರು ನಮ್ಮ ನೆಲದ ನೀರಿನ ಸಲುವಾಗಿ ಏನು ನೀರಡಿಸ್ಕೊಂಡು ಕುಂತಾನಿಲ್ಲ.